ಇವತ್ತಿನ ಫೋಕಸ್ ಫೈನಲ್ಲಿ ಮೊದಲ ಸ್ಟೋರಿ. ಭಾರತದ ವಿರುದ್ಧ ಹೊಸ ಡೆಡ್ಲಿ ಪ್ಲಾನ್. ಗಡಿಗಳಾಚೆ ಮತ್ತೆ ಕತ್ತಲೆ ಸಂಚಿನ ಕೌಂಟೌನ್ ಶುರುವಾಗಿದೆ. ಈಗ ಉಗ್ರರು ಬಂದೂಕು ಬಾಂಬ್ಗಳನ್ನು ಪಕ್ಕಕ್ಕಿಟ್ಟು ಡಿಜಿಟಲ್ ವ್ಯೂಹದ ಮೂಲಕ ದಾಳಿ ಮಾಡೋಕೆ ಸಿದ್ಧರಾಗಿದ್ದಾರೆ. ಅದಕ್ಕಾಗಿ ಈಗ ಲಷ್ಕರ್ನ ಮಾಸ್ಟರ್ ಮೈಂಡ್ ರಹಸ್ಯವಾಗಿ ಟ್ರೈನಿಂಗ್ ಕೂಡ ಕೊಡ್ತಿದ್ದಾರೆ. ಅಷ್ಟಕ್ಕೂ ಏನಿದು ಡಿಜಿಟಲ್ ವ್ಯೂಹದ ಸೀಕ್ರೆಟ್? ಇಲ್ಲಿ ಯಾರ್ಯಾರಿಗೆ ತರಬೇತಿ ಕೊಡಲಾಗ್ತಿದೆ ಗೊತ್ತಾ? ಈ ದಾಳಿಯಿಂದ ಭಾರತಕ್ಕೆ ಆಗುವಂತಹ ನಷ್ಟ ಏನೇನು? ಇಲ್ಲಿದೆ ಇದರ ಕಂಪ್ಲೀಟ್ ರಿಪೋರ್ಟ್. ಬ್ರೇನ್ ವಾಶ್, ಎಐ ಟ್ರೈನಿಂಗ್, ಅಟ್ಯಾಕ್. ಭಾರತ ವಿರುದ್ಧ ಲಷ್ಕರ್ ಡಿಜಿಟಲ್ ವ್ಯೂಹ. ನೀರಿನಲ್ಲಿ ಆಳಕ್ಕೆ ಇಳಿಸಿ ಕಠಿಣ ತರಬೇತಿ. ಕೈಯಲ್ಲಿ ಗನ್ ಕೊಟ್ಟು ಟ್ರೈನಿಂಗ್. ಗುಡ್ಡಗಾಡು ಪ್ರದೇಶಗಳಲ್ಲಿ ನಿಗೂಢವಾಗಿ ಓಡಾಡ್ತಿರೋ ಯುವಕರು. ಇದೆಲ್ಲ ಭಾರತದ ವಿರುದ್ಧ ನಡೆಯಲಿರುವ ದಾಳಿಗೆ ಲಷ್ಕರ್ ಮಾಡಿರುವ ನಿಗೂಢ ಸಂಚು. ಅಷ್ಟಕ್ಕೂ ಈ ಸಂಚಿನ ಹಿಂದಿನ ಅಸಲಿ ಮಾಸ್ಟರ್ ಮೈಂಡ್ ಯಾರು, ಮತ್ತೆ ಯಾಕೆ ಈ ದಾಳಿ ನಡೆಸ್ತಿರೋದು ಅಂತ ಒಮ್ಮೆ ನೀವು ನೋಡ್ಬಿಡಿ, ಹಾಗೆಯೇ ಕೇಳಿಸ್ಕೊಂಡ್ಬಿಡಿ. ಭಾರತ ಸರ್ಕಾರ ಏಪ್ರಿಲ್ 23, 2025ರಿಂದ ಸಿಂಧೂ ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿದೆ. ಇದು ಪಾಕಿಸ್ತಾನ ಸರ್ಕಾರ ಮತ್ತು ಪಾಕ್ ಸಾಕಿಸಲು ಇರುವ ಉಗ್ರ ಸಂಘಟನೆಗಳು ಕೆರಳುವಂತೆ ಮಾಡಿದೆ. ಈ ಕ್ರಮದ ಪ್ರತ್ಯುತ್ತರಕ್ಕೇನೆ ಈಗ ಲಷ್ಕರ್ ಭಯೋತ್ಪಾದನಾ ಸಂಘಟನೆಯ ಮಾಸ್ಟರ್ ಮೈಂಡ್ ಆಗಿರುವ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ರಾಣಾ ಮೊಹಮ್ಮದ್ ಅಶ್ಫಾಕ್ ಯುವಕರ ಬ್ರೇನ್ ವಾಶ್ ಮಾಡಿ ಮುಂದಿನ ಸಾವಿನ ಆಟಕ್ಕೆ ಅಮಾಯಕ ಯುವಕರನ್ನ ಸಿದ್ಧಗೊಳಿಸ್ತಾ ಇದ್ದಾನೆ. ಈಗ ಲಷ್ಕರ್ ಉಗ್ರ ಸಂಘಟನೆ ಅಮಾಯಕ ಉಗ್ರರಿಗೆ ಕೇವಲ ಜಲಯುದ್ಧ ತರಬೇತಿ ನೀಡ್ತಾ ಇಲ್ಲ. ಬದಲಾಗಿ ಲಷ್ಕರ್ ರಾಕ್ಷಸರು ಜೂಡೋ, ಕರಾಟೆ, ಟೊಕ್ವಾಂಡೋ ಮತ್ತು ಕುಸ್ತಿಯಂತಹ ಸಮರ ಕಲೆಗಳನ್ನು ಕಲಿತಾ ಇದ್ದಾರೆ. ಪಾಕಿಸ್ತಾನ ಮರ್ಕಜಿ ಮುಸ್ಲಿಂ ಲೀಗ್ ನಗರ ಪ್ರದೇಶಗಳಲ್ಲಿ ಯುವಕರಿಗೆ ದೈಹಿಕ ಮತ್ತು ತಾಂತ್ರಿಕ ತರಬೇತಿ ನೀಡುವ ಶಿಬಿರಗಳನ್ನು ತೆರೆದಿದೆ. ಇದೆಲ್ಲದರ ಜೊತೆಗೆ ಈಗ ಈ ಎಲ್ಇಟಿ ಮುಂದಿನ ದಿನಗಳಲ್ಲಿ ಡಿಜಿಟಲ್ ವ್ಯೂಹ ರಚಿಸೋಕೆ ಎಐ ಅಂದ್ರೆ ಕೃತಕ ಬುದ್ಧಿಮತ್ತೆ ಹಾಗೂ ಹೊಸ ತಂತ್ರಜ್ಞಾನಗಳ ಬಳಸುವ ತರಬೇತಿ ನೀಡ್ತಾ ಇದೆ. ಈ ಬಗ್ಗೆಯೂ ಉಗ್ರ ರಾಣಾ ಮೊಹಮ್ಮದ್ ಅಶ್ಫಾಕ್ ತರಬೇತಿ ಪಡಿತಿರುವಂತಹ ಯುವಕರಿಗೆ ತಿಳಿಸಿದ್ದಾನೆ. ಎಐ ವಿಚಾರದಲ್ಲಿ ಭಾರತ ತುಂಬಾ ಮುಂದಿದೆ. ತಂತ್ರಜ್ಞಾನದ ವಿಷಯದಲ್ಲಿ ಶತ್ರು ಬಹಳ ಮುಂದಿದ್ದಾನೆ. ಆದ್ರಿಂದ ಮುಜಾಹಿದ್ದೀನ್ಗಳು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಹಾಗೂ ಬಳಸಲು ಕಲಿಯಬೇಕು. ಈ ಎಐ ಕಾರ್ಯಕ್ರಮಗಳಲ್ಲಿ ಯುವಕರು ಅಷ್ಟೇ ಅಲ್ಲ, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಲಷ್ಕರ್ ಉಗ್ರರು ಮುಂದಿನ ದಿನಗಳಲ್ಲಿ ಮಾಡಲಿರುವ ಮಾರಣ ಹೋಮದ ಸಿದ್ಧತೆ ಭಾರತದ ಭದ್ರತಾ ಅಧಿಕಾರಿಗಳ ಕೈಗೆ ಸಿಕ್ಕಿದಾಗಿದೆ. ಯಾವುದೇ ಕ್ಷಣದಲ್ಲಿ ದಾಳಿ ಸಾಧ್ಯತೆ ಇರುವುದರಿಂದ ಈಗಾಗಲೇ ಗಡಿ ಭಾಗದಲ್ಲಿ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಆದರೆ ಎಐ ಮೂಲಕ ದಾಳಿ ಆದರೆ ಹೇಗೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಭವಿಷ್ಯದಲ್ಲಿ ಸಮುದ್ರ ಒಳನುಸುಳುವಿಕೆ, ಸೈಬರ್ ದಾಳಿ ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಚಾರಕ್ಕಾಗಿ ಈ ತರಬೇತಿಗಳನ್ನು ಆಯೋಜಿಸಲಾಗಿದೆ. ಲಷ್ಕರ್ ಎ ತೊಯ್ಬಾ ಈಗಾಗಲೇ ತಮ್ಮ ಸಿದ್ಧಾಂತವನ್ನು ಹರಡಲು ಸಾಮಾಜಿಕ ಜಾಲತಾಣಗಳನ್ನು ಬಳಸುತ್ತಿದ್ದು, ಎಐ ಅಳವಡಿಕೆಯು ಅದರ ವೇಗವನ್ನು ಹೆಚ್ಚಿಸಲಿದೆ. ಸದ್ಯಕ್ಕೆ ಅವರ ದಾಳಿ ಎಷ್ಟು ಭೀಕರವಾಗಿ ಇರಲಿದೆ ಅನ್ನೋ ಸುಳಿವು ಯಾರಿಗೂ ಇಲ್ಲ. ಒಟ್ನಲ್ಲಿ ಭಾರತದ ವಿರುದ್ಧ ದಾಳಿಗೆ ಉಗ್ರರು ಸಂಚು ರೂಪಿಸಿದ್ದಾಗಿದೆ. ಅದಕ್ಕೆ ಈಗ ಸತತ ತರಬೇತಿಯನ್ನು ಕೂಡ ನೀಡಲಾಗಿದೆ. ಇನ್ನೇನು ದಾಳಿಗೆ ಕೌಂಟೌನ್ ಶುರುವಾಗಿದೆ. ಹಾಗಂತ ಭಾರತ ಸುಮ್ಮನೆ ಇರೋ ದೇಶ ಅಂತೂ ಖಂಡಿತ ಅಲ್ಲ. ಈ ಡಿಜಿಟಲ್ ವ್ಯೂಹ ಭೇದಿಸುವುದಕ್ಕೆ ಭಾರತ ಹಸಿದ ಹುಲಿಯಂತೆ ಸಿದ್ಧವಾಗಿ ನಿಂತಿದೆ.